ನಮಸ್ತೆ ಫ್ರೆಂಡ್ಸ್, ಹರೇ ಕೃಷ್ಣ. ನಾನು ನಿಮ್ಮ ಶಿವಲೀಲಾ. ನಾನು ಅದ್ಭುತವಾಗಿದ್ದೀನಿ, ನೀವು ಅದ್ಭುತವಾಗಿರ್ತೀರಾ. ಸೊ ನಾವು ಮೊನ್ನೆ ಕಾಮ ಕ್ರೋಧ ಅದರ ಬಗ್ಗೆ ಎಲ್ಲ ನೋಡಿದ್ವಲ್ಲ. ಸೊ ಇವತ್ತು ಮೋಹದ ಬಗ್ಗೆ ನೋಡೋಣ. ಮೋಹ ಯಾಕೆ ಬರುತ್ತೆ, ಮೋಹನ ನಾವು ಯಾವ ರೀತಿ ನಿಗ್ರಹಿಸಬೇಕು ಅನ್ನೋದನ್ನು ನೋಡೋಣ. ನಮ್ಮ ಅರಿಷಡ್ವರ್ಗಗಳಲ್ಲಿ 4ನೇ ಇದೆ ಮೋಹ. ಈ ಮೋಹಕ್ಕೆ ಕಾರಣವೇ ಕೂಡ ಲೋಭವೇ. ನಾವು ಸಂಪಾದಿಸಿ ಕೂಡಿಟ್ಟ ಸಂಪತ್ತನ್ನು 10ರಷ್ಟು ಮಾಡಬೇಕೆಂಬ ಮೋಹದಲ್ಲಿ ಮನುಷ್ಯ ಅಧೋಗತಿ ಇಳಿತಾನೆ. ತಾನು ತುಂಬ ಸುಂದರವಾದ ಜೀವನ ನಮ್ಮದು ಅಂತ ಅನ್ಕೊಳ್ಳೋವಷ್ಟರೊಳಗೇ ಅವನು ಮೋಹಕ್ಕೆ ಸಿಲುಕಿ ಏನು ಮಾಡಿಬಿಡ್ತಾನಂದರೆ ಅಧೋಗತಿಗೆ ಇಳಿದ್ಬಿಡ್ತಾನೆ. ಅಷ್ಟೇ ಅಲ್ಲದೆ ಜೀವನವು ತುಂಬ ಅಮೂಲ್ಯವಾದದ್ದು. ಕಾರಣ, ಈ ಜೀವನವನ್ನು ಪಡೆದು ಈ ಭೂಮಿ ಮೇಲೆ ಬರಬೇಕಾದ್ರೆ ಬಹಳ ಮಂದಿ ಮಾಸ್ಟರ್ಸ್ ಕಷ್ಟಪಡ್ತಿರ್ತಾರೆ ಫ್ರೆಂಡ್ಸ್. ಈ ಶರೀರಕ್ಕಾಗಿ ನಾವು ತುಂಬ ಕಾಯಬೇಕು. ಹಾಗಿರಬೇಕಾದ್ರೆ ಇಷ್ಟು ಕಷ್ಟಪಟ್ಟು ಪಡೆದ ಜೀವನವನ್ನು ನಾವು ಯಾಕೆ ಹಾಳು ಮಾಡ್ಕೋಬೇಕು? ನೋಡಿ, ಇವಾಗ ಒಂದು ಕತೆ ಮೂಲಕ ಹೇಳ್ತೇನೆ ಫ್ರೆಂಡ್ಸ್ ನಿಮಗೆ. ಒಬ್ಬ ಶ್ರೀಮಂತ ಮುದುಕ ಇರ್ತಾನೆ. ಆತನಿಗೆ ಒಂದು ದೊಡ್ಡ ಬಟ್ಟೆ ಅಂಗಡಿ ಇರ್ತೈತಿ. ಆತನಿಗೆ 3 ಜನ ಗಂಡು ಮಕ್ಕಳು ಇರ್ತಾರೆ. ಆ 3 ಜನ ಮಕ್ಕಳು ತಂದೆ ಜೊತೆಲೇ ಬಟ್ಟೆ ಅಂಗಡಿನೇ ನೋಡ್ಕೊತಾ ಇರ್ತಾರೆ. ಇದೇ ರೀತಿ ಜೀವನ ಸಾಗ್ತಾ ಇರುತ್ತೆ. ಆ ಮುದುಕನಿಗೆ ಮರಣ ಸಮೀಪ ಬರ್ತೈತಿ. ಆತನ ಪ್ರಾಣ ಇನ್ನೇನು ಹೋಗ್ತೈತಿ ಅನ್ನೋ ಅಷ್ಟರೊಳಗೆ ಆತನನ್ನು ಮನೆಯ ಹೊರಗಡೆ ಚಾಪಿ ಮೇಲೆ ಮಲಗಿಸಿರ್ತಾರೆ. ಎಷ್ಟು ವಿಚಿತ್ರವೆಂದರೆ, ಎಷ್ಟು ಸಂಪಾದಿಸಿದರೂ, ಎಷ್ಟು ಕೋಟ್ಯಾಧೀಶನಾದ್ರೂ, ಎಷ್ಟು ದೊಡ್ಡ ಮನೆ ಇದ್ರೂ ಸಾಯೋ ಮುನ್ನ ಕೊನೆ ಗಳಿಗೆಯಲ್ಲಿ ಅವರನ್ನು ಮನೆಯ ಹೊರಗೆ ಚಾಪಿ ಮೇಲೆ ಮಲಗಿಸ್ತಾರೆ ಫ್ರೆಂಡ್ಸ್. ಇಷ್ಟೇ ನಮ್ಮ ಕುಟುಂಬ ಸಂಬಂಧಗಳು. ಯಾಕೆ ಹೀಗೆ ಮಾಡ್ತಾರೆ ಅಂದರೆ, ಮನೆಯೊಳಗೆ ಸತ್ತರೆ ಆತ್ಮ ಮನೆಯೊಳಗೆ ತಿರುಗ್ತಾ ಇರುತ್ತಂತೆ, ಹೊರಗೆ ಸತ್ತರೆ ಆತ್ಮ ಮನೆ ಹೊರಗೆ ತಿರುಗುತ್ತಂತೆ. ನೋಡಿದ್ರೆ ಫ್ರೆಂಡ್ಸ್, ಇದು ನಮ್ಮ ಜೀವನ. ನಾವು ಎಷ್ಟೇ ಸಂಪಾದಿಸಿದರೂ ಪ್ರಾಣ ಹೋಗೋ ಮೊದಲು ನಮ್ಮನ್ನು ಹೊರ ಹಾಕ್ತಾರೆ ಹೊರತು, ನಾವು ಕುಟುಂಬಸ್ಥರು ಯಾವಾಗ ಹೊರಗೆ ಮಲಗಿಸ್ತಾರೋ ನಮ್ಮ ಹಿಂದೆ ಏನೂ ಬರೋದಿಲ್ಲ ಅಂತ ಸತ್ಯ ನಾವು ಅರ್ಥ ಮಾಡ್ಕೊಂಡು ಬಿಡಬೇಕು. ಆದರೂ ಕೆಲವರು ಅರ್ಥನೇ ಮಾಡ್ಕೊಳೋದಿಲ್ಲ. ಹಾಗೆ ಈ ಮುದುಕನು ಕೂಡ ತನ್ನನ್ನು ಹೊರಗೆ ಮಲಗಿಸಿದಾರಂದರೆ ಕೂಡಲೇ ನಿಧಾನವಾಗಿ ಮಲಗಿಸಿರ್ತಾರೆ. ನಿಧಾನವಾಗಿ ತೆರೆದು ತನ್ನ 3 ಮಕ್ಕಳನ್ನು ಹತ್ತಿರಕ್ಕೆ ಕರೀತಾನೆ. ಏನಪ್ಪ ಚಿಕ್ಕವನು ಎಲ್ಲಿದೆಯಾ ಅಂತ ಕೇಳ್ತಾನೆ. ಅಪ್ಪ ನಾನು ಇಲ್ಲೇ ಇದ್ದೇನಪ್ಪ ಅಂತ ಹತ್ತಿರ ಬರ್ತಾನೆ. ಸೊ 2ನೇದವನು ಎಲ್ಲಿದೆಯಪ್ಪ ಅಂತ ಕೇಳ್ತಾನೆ. ಸೊ ಅವನು ಇಲ್ಲೇ ಇದ್ದೇನಪ್ಪ ಅಂತ ಹತ್ತಿರ ಬರ್ತಾನೆ. 3ನೇವನು ಕೇಳ್ತಾನೆ ಎಲ್ಲಿದೆಯಪ್ಪ ಅಂತ. ಸೊ ಅವನು ಇಲ್ಲಿದ್ದೇನಪ್ಪ ಅಂತಲೇ ಹೇಳ್ತಾನೆ. ಏನು ಅಸಹನೆಯಿಂದ ಕೂಗ್ತಾನೆ ಅವನು. ಏನು ನೀವು ಎಲ್ಲರೂ 3 ಜನನೂ ಇಲ್ಲೇ ಇದ್ದೀರಲ್ಲ, ನೀವು 3 ಜನನೂ ಇಲ್ಲೇ ಇದ್ರೆ ಅಂಗಡಿ ಯಾರು ನೋಡ್ಕೊತಾರೆ ಅಂತಂದು ಕೋಪದಿಂದ ಕೂಗಿ ಹೇಳ್ತಾನೆ ಅವನು. ಸೊ ನೋಡಿದರೆ ಫ್ರೆಂಡ್ಸ್, ನಾವು ಎಷ್ಟು ಅಜ್ಞಾನದಲ್ಲಿದ್ದೇವೆ ಅಂತ. ಸಾಯುವ ಕ್ಷಣದಲ್ಲಿ ಚಿಂತೆ ಮಾಡಬೇಕಾಗಿರೋದೇನು, ಆಲೋಚಿಸಬೇಕಾಗಿರೋದೇನು, ಯಾವಾಗ ನಾವು ಮೋಹವನ್ನು ಬಿಡೋದಿಲ್ಲ ಆಗ ಅದು ಕ್ರಮೇಣ ವ್ಯಾಮೋಹವಾಗಿ ಬದಲಾಗ್ತದೆ. ಮತ್ತು ಜೀವನದ ಕೊನೆ ಗಳಿಗೆಯಲ್ಲಿ ಕುರಿತು ಕೂಡ ಆಲೋಚಿಸಿದಾಗೆ ನಮ್ಮನ್ನು ಮಾಡ್ತದೆ. ಇಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರೋದು ಸತ್ಯ ಏನಂದರೆ, ನಮ್ಮ ಅಮೂಲ್ಯವಾದ ಜೀವನವನ್ನು ಲೋಭದಿಂದ ಮೋಹದಿಂದ ನಾಶ ಮಾಡ್ಕೊಳಕತ್ತೇನೋ. ಮಧುರವಾಗಿ ಜೀವಿಸಬೇಕಾದ ಜೀವನವನ್ನು ದುರ್ಬಲಗೊಳಿಸ್ಕೊತಾ ಇದ್ದೇವೆ. ಯಾಕೆ ಈ ಜೀವನ, ಎಲ್ಲಿಗೆ ಓಟ, ಎಷ್ಟು ಸಂಪಾದಿಸಬೇಕು, ಏಕೆ ಬದುಕಿದ್ದೇವೆ ನಾವು ಎನ್ನೋದನ್ನು ತಿಳ್ಕೊಂಡೇ ಇಲ್ಲ. ನಮ್ಮ ಬದುಕಿನ ಪ್ರಯಾಣ ಹಂಗೆ ಸಾಗ್ತಾನೇ ಇದೆ. ನಮ್ಮ ಸುತ್ತ ಇರುವ ಹಲವು ವ್ಯಕ್ತಿಗಳು ಗಮನಿಸಿದರೆ 10 ತಲೆಮಾರಿಗೂ ಸಾಕಾಗುವಷ್ಟು ಸಂಪತ್ತು ಇದ್ದರೂ ಸಹ ಮತ್ತಷ್ಟು ಆಸೆಯಿಂದ ಕಪ್ಪು ಹಣ ಸ್ವಿಸ್ ಬ್ಯಾಂಕ್ನಲ್ಲಿ ಖಾತೆಯಲ್ಲಿ ಎಲ್ಲರೂ ಬಂಡವಾಳವಾಗಿ ಹೂಡಿಡ್ತಾರೆ. ಗಮನವಿಲ್ಲದೆ ಎಲ್ಲರೂ ಓಡ್ತಾನೇ ಇದ್ದಾರೆ. ನಿಜವಾಗಿ ಒಬ್ಬ ಮನುಷ್ಯ ಹಾಯಾಗಿ ತನ್ನ ಕುಟುಂಬದಲ್ಲಿ ಜೀವನ ನಡೆಸೋದಕ್ಕೆ ಎಷ್ಟು ಹಣ ಬೇಕಾಗ್ತತಿ? ಅದಕ್ಕೆ ನಾವು ಎಷ್ಟು ಮೋಹದಲ್ಲಿ ಇರಬೇಕು ಅಷ್ಟೇ ಇರಬೇಕು. ಅದು ವ್ಯಾಮೋಹವಾಗಬಾರ್ದು. ಮೋಹ ಎನ್ನುವುದು ಇಲ್ಲದಿದ್ದರೆ ಜೀವನ ನಿಸ್ಸಹಾಯಕವಾಗಿಬಿಡ್ತದೆ. ಅದೇ ಮೋಹ ಅತಿಯಾದರೆ ಭಯಾನಕರವಾದ ಕಷ್ಟಗಳನ್ನು ಪಾಲಾಗ್ತವೆ. ಮೋಹವು ಮಿತಿಮೀರಿದರೆ ಅದು ವ್ಯಾಮೋಹವಾಗ್ತದೆ. ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು, ಭವನಗಳು, ಕೋಟೆಗಳು, ಗೋಡೆಗಳು ಇವನ್ನೆಲ್ಲ ಜೀತದಾಳು ಇಟ್ಕೊಂಡು ಉಪಯೋಗಿಸ್ಕೊಂಡು ಕಟ್ತಿದ್ರಂತೆ. ನಾವು ನೋಡುವ ಚೀನಾದ ಮಹಾಗೋಡೆ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಜೀತದವರನ್ನು ಉಪಯೋಗಿಸಿ ಕಟ್ತಿದ್ರಂತೆ. ಚೀನಾದವರು ಆ ಗೋಡೆಯನ್ನು ಕಟ್ಟೋದಕ್ಕೆ ಜೀತದವರಿಗೆ ಚಾವಟಿಯಿಂದ ಹೊಡೆದು ಅವ್ರ ಕಡೆ ಭಯಪಡಿಸಿ ಹಿಂಸಿಸಿ ಕೆಲಸ ಮಾಡಿಸ್ತಿದ್ರಂತೆ. ಆದರೆ ಪ್ರಸ್ತುತ ಈಗ ದೊಡ್ಡ ಕಂಪ್ನಿಗಳೆಲ್ಲ ಇರ್ತಾವಲ್ಲ ಫ್ರೆಂಡ್ಸ್, ಅನೇಕ ಮಂದಿ ಉದ್ಯೋಗಿಗಳು ಬೋನಸ್ ಅಂತೆ, ಓಟಿ ಅಂತೆ, ಹೆಚ್ಚಿನ ಭತ್ಯೆ ಅಂತೆ ಎಂಬ ಆಸೆ ತೋರಿಸಿ ಸಂಸ್ಥೆಗಳನ್ನು ನಡೆಸ್ತಾ ಇರ್ತಾರೆ. ಆಗಿನ ಜೀತದವರೇ ಚಾವಟಿ ಏಟಿನ ಭಯಕ್ಕೂ ಕೆಲಸ ಮಾಡ್ತಿದ್ರು. ಈಗ ಬಹುರಾಷ್ಟ್ರ ಸಂಸ್ಥೆಗಳು ಉದ್ಯೋಗಗಳು ಹಣದ ಆಸೆ ತೋರಿಸಿ ಕೆಲಸ ಮಾಡಿಸ್ತಿರ್ತಾರೆ. ಆಗ ಚಾವಟಿ, ಈಗ ಹಣ. ಇಷ್ಟೇ ಫ್ರೆಂಡ್ಸ್ ವ್ಯತ್ಯಾಸ.
ಜೀವನ ಸಾಗಿಸಲು ಅಗತ್ಯವಿರುವಷ್ಟು ಸಂಪಾದನೆ ಮಾಡಬೇಕು. ಕುಟುಂಬದಲ್ಲಿ ಸುಖವಾಗಿ ಜೀವಿಸಬೇಕಂದ್ರೆ ಅವಕಾಶಗಳು ಬಹಳಷ್ಟಿವೆ ಫ್ರೆಂಡ್ಸ್. ನಾವು ಅವಕಾಶಗಳನ್ನು ಮಾನವ ನಾಶ ಮಾಡ್ಕೋಬಾರ್ದು. ಇನ್ನೂ ಹೆಚ್ಚಿಗೆ ಸಂಪಾದಿಸಬೇಕೆಂಬ ಬಯಕೆಯಿಂದ ಎಲ್ಲೆಲ್ಲೋ ಬಂಡವಾಳ ಹಾಕಿ ತಿರುಗಿ ಬರಲಾರ್ದನೆ ಚಿಂತೆಗೆ ಆಸ್ಪತ್ರೆಗೆ ತಿರುಗಾಡೋ ಹಾಗೆ ಮಾಡಬಾರ್ದು. ಇದಕ್ಕೆಲ್ಲ ಕಾರಣ ಮಿತಿ ಮೀರದ ಆಸೆ. ನಿಜವಾಗಿಯೂ ನಮಗೆ ಸಾಕಾಗುವಷ್ಟು ಇದ್ದರೆ ಅದರಲ್ಲಿ ನಾವು ತೃಪ್ತಿಯಿಂದ ಬದುಕಬೇಕು ಮತ್ತು ಹಾಗೆ ನಮ್ಮ ಬಾಧ್ಯತೆಗಳನ್ನು ನಿರ್ವಹಿಸಬೇಕು. ನಾವು ನಮ್ಮ ಮುಂದಿನ 10 ತಲೆಮಾರಿಗೆ ಆಗುವಷ್ಟು ದುಡಿದಿಡಬಾರ್ದು. ನಾವು ನಮ್ಮ ಮೊಮ್ಮಕ್ಕಳ ಜೀತದಾಳನ ಫ್ರೆಂಡ್ಸ್. ನಾವು ಅವ್ರಿಗೋಸ್ಕರ ಎಲ್ಲ ಕೂಡಿಸಿಡೋಕ್ಕೆ ನಾವು ಭೂಮಿ ಮೇಲೆ ಇದಕ್ಕೆ ಬಂದಿದ್ದೇವ ಇಲ್ವಲ್ವಾ? ನಾವು ನಮ್ಮ ಮಕ್ಕಳಿಗೆ ದುಡಿಬೇಕು. ಅದು ನಮ್ಮ ಕರ್ತವ್ಯ, ಅದು ನಮ್ಮ ಬಾಧ್ಯತೆ. ಅವರು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸೋದು ನಮ್ಮ ಕರ್ತವ್ಯ. ಆ ನಂತರ ನಮ್ಮ ಮಕ್ಕಳು ಅವ್ರ ಮಕ್ಕಳಿಗೆ ದುಡಿತಾರೆ, ಶಿಕ್ಷಣ ಕೊಡ್ತಾರೆ. ನಮ್ಮ ಬಾಧ್ಯತೆಗಳನ್ನು ಮಾತ್ರ ನಾವು ನಿರ್ವಹಿಸಬೇಕು ಹೊರತು ನಮ್ಮ ಬಾಧ್ಯತೆ ಪೂರ್ತಿಯಾದ ನಂತರ ಅವರನ್ನು ಮತ್ತು ಅವರ ಜೀವನವನ್ನು ಅವರ ಇಷ್ಟದಂತೆ ಬಿಟ್ಬಿಡಬೇಕು. ಅವರ ಬಾಧ್ಯತೆಗಳನ್ನೇ ಅವರನ್ನೇ ಜವಾಬ್ದಾರಿಯಾಗಿ ಮಾಡಬೇಕು. ಕಾಗೆಯನ್ನು ಒಂದು ಸಾರಿ ನೋಡಿದ್ರೆ ಅದು ಚೆನ್ನಾಗಿ ಗೂಡು ಕಟ್ಟಿ ಅದರಲ್ಲಿ ಮೊಟ್ಟೆ ಇಡುತ್ತೆ. ಅದನ್ನು ಜೋಪಾನವಾಗಿ ಕಾಪಾಡಿಕೊಳ್ಳುತ್ತದೆ. ಮೊಟ್ಟೆ ಒಡೆದು ಮರಿಗಳಾಗ್ತವೆ. ಅವುಗಳಿಗಾಗಿ ಆಹಾರವನ್ನು ಎಲ್ಲಿಂದೋ ಹುಡುಕಿ ಸೇಕರಿಸಿ ತಂದು ಅವಳ ಬಾಯಿಗೆ ಇಡ್ತತಿ. ತನ್ನ ಮಕ್ಕಳಿಗೆ ನಿಧಾನವಾಗಿ ಹಾರ ಕಲಿಸ್ತತಿ. ಯಾವಾಗದು ಹಾರಲು ಪ್ರಾರಂಭಿಸ್ತದೋ ಇನ್ನೂ ಅದನ್ನು ಗೂಡಿಗೆ ಸೇರಿಸೋದೇ ಇಲ್ಲ. ಅದು ಒಂದು ವೇಳೆ ಬಂದರೂ ಕೊಕ್ಕಿನಿಂದ ಕುಕ್ಕಿ ಓಡಿಸಿಬಿಡ್ತತಿ. ಮತ್ತೆ ಅದು ಹೊಸ ಗೂಡನ್ನು ಕಟ್ಕೊಂಡು ಹೊಸ ಜೀವನನ ಪ್ರಾರಂಭ ಮಾಡ್ತತಿ. ನಾವು ಏನು ಮಾಡ್ತಿದ್ದೀವಿ? ನಮ್ಮ ಮಕ್ಕಳಿಗಾಗಿ ಕಷ್ಟಪಟ್ಟು ಒಳ್ಳೆಯದೇ ಆದರೆ ಮಕ್ಕಳು ತಮ್ಮ ಅಕ್ಕ ಮೈದುನ ಇವರಿಗಾಗಿ ದುಡಿತಾ ಇದ್ದೇವೆ. ಏಕೆ ನಮಗೆ ಈ ಜೀತದ ಚಾಕರಿ? ದುಡಿಮೆ ಇದೇ ಜೀವನನ? ತುಂಬ ಅಮೂಲ್ಯವಾದ ಜೀವನವನ್ನು ವ್ಯರ್ಥ ಮಾಡ್ಕೊತಿದ್ದೇವೆ ಫ್ರೆಂಡ್ಸ್. ನಾವು ನಮ್ಮ ಆತ್ಮೋದ್ಧಾರಕ್ಕಾಗಿ ನಾವು ಎಷ್ಟು ಶ್ರಮಿಸುತ್ತಿದ್ದೇವೆಯೋ ಆತ್ಮಜ್ಞಾನಕ್ಕಾಗಿ ಏನು ಮಾಡ್ತಿದ್ದೇವೆ? ವಾಸ್ತವವಾಗಿ ನಾವು ಭೂಲೋಕಕ್ಕೆ ಬಂದ ಕೆಲಸವನ್ನೇ ಮರೆತು ಬಿಟ್ಟಿದ್ದೇವೆ ಫ್ರೆಂಡ್ಸ್. ಇದೆಲ್ಲದಕ್ಕೂ ಕಾರಣ ನಮ್ಮ ಮಿತಿ ಮೀರಿದ ಅತಿ ವ್ಯಾಮೋಹ. ಬೆಳಗ್ಗೆ ಹೇಳ್ತೇವೆ, ಓಡೋದೇ, ಎಷ್ಟು ಓಡಿದ್ರೂ ಗಮ್ಯ ತಲುಪೋದೇ ಇಲ್ಲ. ಅಷ್ಟರಲ್ಲೇ ನಮ್ಮ ಮೃತ್ಯು ಹತ್ತಿರಕ್ಕೆ ಆಗಿಬಿಡುತ್ತೆ. ಏನು ಜನ್ಮೋ ಮಾನವನ ನಿನ್ನದು. ಆದ್ದರಿಂದ ಮಿತಿ ಮೀರಿದ ಮೋಹವಿರಬಾರದು. ಈ ಮೋಹಕ್ಕೆ ಮೂಲ ಕಾರಣ ತೃಪ್ತಿ ಇಲ್ಲದೇ ಇರುವುದು. ಯಾವಾಗ ನಾವು ತೃಪ್ತಿಯಿಂದ ಜೀವಿಸಲು ಪ್ರಾರಂಭಿಸ್ತೇವೋ ಆಗ ಮೋಹವನ್ನು ಜಯಿಸ್ತೇವೆ ಫ್ರೆಂಡ್ಸ್. ವಾಸ್ತವವಾಗಿ ಅರ್ಷಡ್ವರ್ಗಗಳಲ್ಲಿ ಒಂದಕ್ಕೊಂದು ಕಾರಣ ಇರುತ್ತೆ. ಹಣ ಸಂಪಾದಿಸಬೇಕೆಂಬ ತೀವ್ರವಾದ ಬಯಕೆ ಅಂದರೆ ಕಾಮ. ಆ ಕಾಮ ತೀರದಿದ್ದರೆ ಅದು ಕ್ರೋಧವಾಗಿ ಬದಲಾಗ್ತದೆ. ಅದು ತೀರಿದರೆ ಲೋಭವಾಗಿ ಬದಲಾಗ್ತದೆ. ಈ ಲೋಭದಿಂದ ಅದನ್ನು ಇನ್ನೂ ಹೆಚ್ಚಿಸಬೇಕೆಂಬ ಮೋಹದಿಂದ ನಾವೇನು ಮಾಡ್ತೇವಪ್ಪ ಅಂತಂದ್ರೆ ಅಧೋಗತಿಗೆ ಇಳಿತೇವೆ. ಅದರಿಂದ ಸೌಂದರ್ಯವನ್ನೇ ಕಳ್ಕೊತಾ ಇದ್ದೇವೆ ನಾವು. ಜೀವನದ ಅಮೂಲ್ಯವಾದ ಕ್ಷಣಗಳನ್ನೇ ಕಳ್ಕೊತಾ ಇದ್ದೇವೆ. ಖುಷಿಯಿಂದ ನೆಮ್ಮದಿಯಿಂದ ಇರಬೇಕಾದ ಜೀವನಗಳನ್ನೆಲ್ಲ ಕಳ್ಕೊತಾ ಇದ್ದೇವೆ ಫಸ್ಟ್. ಎಷ್ಟೋ ಬೆಳದಿಂಗಳ ರಾತ್ರಿಯನ್ನು ಕಳ್ಕೊತೀವಿ. ಮಳೆ ಹನಿಗಳು, ಚಿಕ್ಕ ಮಕ್ಕಳ ನಗು ಮತ್ತು ಸುಂದರ ಕ್ಷಣಗಳನ್ನು ಆಸ್ವಾದಿಸೋದೇ ಮರೆತುಬಿಟ್ಟಿದ್ದೆ ನಾವು. ಅವುಗಳನ್ನೆಲ್ಲ ಕಳೆದುಕೊತಾ ಇದ್ದೇವೆ ಫ್ರೆಂಡ್ಸ್. ಮಕ್ಕಳ ಜೊತೆ ಆಟ ಮತ್ತು ಹಬ್ಬದ ಕ್ಷಣಗಳು, ಸದಸ್ಯರ ಜೊತೆ ಮಾತಾಡೋದು, ಕುಟುಂಬದ ಸದಸ್ಯರ ಜೊತೆ ಮಾತಾಡೋದು, ತಮಾಷೆಗಳನ್ನು ಮಾಡೋದು, ಇವನ್ನೆಲ್ಲ ಕಳ್ಕೊತಾ ಇದ್ದೇವೆ ಫ್ರೆಂಡ್ಸ್. ನಾವು ಚಿಕ್ಕಂದಿನಲ್ಲಿ ಆಟ ಆಡಿದ ಆಟಗಳು, ಮಳೆಗಳು, ನೆನೆದ ಕ್ಷಣಗಳನ್ನು ಎಲ್ಲವನ್ನು ಮರೆತು ಬಿಟ್ಟಿದ್ದೇವೆ ಫ್ರೆಂಡ್ಸ್ ನಾವು. ಡಿಯರ್ ಫ್ರೆಂಡ್ಸ್, ಇದು ಅಮೂಲ್ಯವಾದ ಸತ್ಯ. ಜೀವನವನ್ನು ಭೋಗಿಸಿರಿ. ಮಿತಿ ಮೀರದ ಈ ವ್ಯಾಮೋಹವನ್ನು ತಗ್ಗಿಸಿಕೊಂಡರೆ, ಇರುವಷ್ಟರಲ್ಲಿ ತೃಪ್ತಿಪಟ್ಟರೆ ಆನಂದವಾಗಿ ಜೀವಿಸ್ಬೋದು. ಅದಕ್ಕೆ ನಾವು ಮೋಹವನ್ನು ನಯಗೊಳಿಸುವುದು ಅತ್ಯುತ್ತಮ. ಇರುವಷ್ಟರಲ್ಲಿ ತೃಪ್ತಿ ಇರಬೇಕು. ಪ್ರಾರಂಭಿಸಿದರೆ ನಮ್ಮಲ್ಲಿ ಕ್ರಮವಾಗಿ ವ್ಯಾಮೋಹ ತಗ್ಗಿ ಹೋಗ್ಬಿಡ್ತತಿ. ನಂತರ ಏನು ಅಗತ್ಯವೋ ಅದನ್ನು ವ್ಯಾಮೋಹವಿಲ್ಲದೆ ಸಾಧಿಸಿಕೊಳ್ಳಬಹುದು. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ನೋಡಿ, ನಮಗೆ ಅತಿಯಾದ ವ್ಯಾಮೋಹ ಒಳ್ಳೆಯದಲ್ಲ. ಮೋಹ ಇರಬೇಕು. ಮೋಹ ಇರಲಿಲ್ಲ ಅಂದ್ರೂ ಜೀವನ ನಡೆಯಲ್ಲ. ಆದರೆ ಅತಿಯಾದ ವ್ಯಾಮೋಹ ಇರಬೇಕು. ನಮಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ಗಳಿಸೋಣ, ಚೆನ್ನಾಗಿರೋಣ. ನಮ್ಮ ಮುಂದಿನ ಪೀಳಿಗೆಗಾಗಿ ಕೂಡಿಸಿಡೋದು ಬೇಡ. ಆಯಿತಾ ಫ್ರೆಂಡ್ಸ್? ಈ ಸತ್ಯವನ್ನು ತಿಳ್ಕೊಂಡ್ವಲ್ಲ? ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.